ನೋಡಿ, ಇದೊಂದು ವಿಡಿಯೋ ಇದೆಯಲ್ಲ, ಇದು ಇವತ್ತಿನ ರಾಜ್ಯ ರಾಜಕಾರಣದ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ವಿಡಿಯೋ. ಅಂತಹ ತಾಕತ್ತಿರುತ್ತೆ ಕೆಲವು ವಿಡಿಯೋಗಳಿಗೆ. ಅಂಥದ್ದೇ ಒಂದು ವಿಡಿಯೋ ಇದು. ಯಾಕಂದ್ರೆ ರಾಜಕಾರಣದ ಹಲವು ಆಯಾಮಗಳ ಚರ್ಚೆ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿ ವಿಚಾರ, ಮುಖ್ಯಮಂತ್ರಿ ಕುರ್ಚಿಯ ಸುತ್ತ ನಡೀತಾ ಇರುವಂಥ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಸುತ್ತ ನಡೀತಾ ಇರುವಂಥ ಚರ್ಚೆ, ಯಾರಿಗೆ ಅವಕಾಶ ಸಿಕ್ಕಿದೆ, ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಯಾರ್ಯಾರ ನಡುವೆ ಯಾವ ರೀತಿಯ ವಾರ್ ನಡೀತಾ ಇದೆ, ಕೋಲ್ಡ್ ವಾರ್ ಯಾವ ರೀತಿ ನಡೀತಾ ಇದೆ, ಇದೆಲ್ಲದರ ನಡುವೆ ಈ ರೀತಿಯ ವಿಡಿಯೋ ಒಂದು ಹೊರಗೆ ಬರುತ್ತೆ. ನಾನು ಹೇಳ್ತೀನಿಲ್ಲ, ಈ ಒಂದು ವಿಡಿಯೋ ಹಲವು ಪ್ರಶ್ನೆಗಳಿಗೆ ಉತ್ತರ, ಅದರ ಜೊತೆಗೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತಹ ವಿಡಿಯೋ. ನಾ ಹೇಳೋದಲ್ಲ, ಯಾವ ಪ್ರಶ್ನೆಗಳಿಗೆ ಹಾಗಾದ್ರೆ ಇಲ್ಲಿ ಉತ್ತರ ಇದೆ ಹಾಗೂ ಎಂತಹ ಪ್ರಶ್ನೆಗಳನ್ನ ಇದು ಹುಟ್ಟಾಗ್ತಾ ಇದೆ. ಎಸ್, ಈ ಎಲ್ಲ ಮಾಹಿತಿಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ಮೊದಲೇ ಹೇಳ್ಬಿಡ್ತೀನಿ, ಈ ವಿಡಿಯೋ ಬೇರೆ ಯಾರಿಗೂ ಅಲ್ಲ, ನಾನು ಸುತ್ತಿ ಬಳಸಿ ಹೋಗೋದಿಲ್ಲ. ನೇರವಾಗಿ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಿಸಿದಂಥ ವಿಡಿಯೋ. ಯಾವ ರೀತಿ ಸಂಬಂಧ? ಈ ವಿಡಿಯೋ ಕರ್ತೃನೇ ಅವರ, ಅಥವಾ ವಿಡಿಯೋದಲ್ಲಿ ಪಾತ್ರಧಾರಿ ಅವರ, ಸೂತ್ರಧಾರಿ ಅವರ, ಅಥವಾ ಯಾವ ರೂಪದಲ್ಲಿ ಅವ್ರಿಗೆ ಸಂಬಂಧ ಇದೆ? ಮೊದಲನೇ ಪ್ರಶ್ನೆ ಇದೆ. ಆದರೆ ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಂದ್ರೀಕೃತವಾಗಿಯೇ ಈ ವಿಡಿಯೋ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಕನೆಕ್ಷನ್ ಯಾರೆಲ್ಲರ ಜೊತೆ ಇದೆ ಅಂದರೆ, ನಿಮ್ಗೆ ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಜೊತೆಗೆ ಕನೆಕ್ಟ್ ಆಗಿರುವಂಥದ್ದು ಈ ವಿಡಿಯೋ. ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಕನೆಕ್ಟೆಡ್ ಆಗಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕನೆಕ್ಟೆಡ್ ಆಗಿರುವಂಥದ್ದು. ನಿಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಸತ್ಯ, ಈ ವಿಡಿಯೋ ನರೇಂದ್ರ ಮೋದಿ ಅವರಿಗೂ ಕನೆಕ್ಟೆಡ್ ಆಗಿರುವಂಥದ್ದು. ಹೀಗೆ ಇನ್ನು ಹಲವರಿಗೆ ಈ ವಿಡಿಯೋ ಕನೆಕ್ಷನ್ನ ಕೊಡ್ತಾ ಇದೆ. ನಾನು ಹೇಳಿದ್ನಲ್ಲ, ಹಲವು ಪ್ರಶ್ನೆಗಳಿಗೆ ಉತ್ತರ. ನಿಮಗೆ ಮೊದಲ ಹಂತದಲ್ಲೇ ಕೆಲವು ಉತ್ತರ ಸಿಕ್ಕಿರ್ಬೋದು. ನಾ ಇಷ್ಟು ಹೇಳ್ತಿದ್ದಾಗೆ ಕೆಲವರಿಗೆ ಉತ್ತರ ಸಿಕ್ಕಿರುತ್ತೆ. ನಾನು ವಿವರಿಸ್ತೀನಿ, ನೀವು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಹಾಗೂ ವಿಡಿಯೋ ಕೂಡ ತೋರಿಸ್ತೀನಿ. ಆದರೆ ಇದಕ್ಕೊಂದು ಎಮೋಷನಲ್ ಟಚ್ ಕೂಡ ಇದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದೆ, ಯಾವ ರೀತಿ ಅಂತ ಕೂಡ ನಾನು ಹೇಳ್ತೀನಿ. ಕೆಲವರಿಗಂತೂ ಈ ವಿಡಿಯೋ ಬಹಳ ಆಪ್ತ ಆಗ್ಬೋದು. ಇನ್ನು ಕೆಲವರು ಈ ವಿಡಿಯೋಗೋಸ್ಕರ ಬಹಳ ಸಮಯದಿಂದ ಕಾದು ನಿಂತಿರ್ಬೋದು. ಅಂತಹ ವಿಡಿಯೋ ಇದು. ನೋಡಿ, ಏನಾಗುತ್ತೆ ರಾಜಕಾರಣದಲ್ಲಿ, ಯಾವುದು ಕೂಡ ಹಿಂಗೆ ಅಂತ ಇರಲ್ಲ. ಡೆಲ್ಲಿಗೆ ಹೋಗೋ ಮೊದಲು ಏನಿತ್ತು ಚರ್ಚೆ? ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಎಲ್ಲ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಅದಕ್ಕೂ ಮೊದಲು ಏನಿತ್ತು ಚರ್ಚೆ? ಬಂದ ನಂತರ ಏನು ಚರ್ಚೆ ನಡೀತಾ ಇದೆ? ಮುಖ್ಯವಾದ ಚರ್ಚೆ ಮುಖ್ಯಮಂತ್ರಿ ಗಾದಿಗೆ ಸಂಬಂಧಪಟ್ಟಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಸಂಬಂಧಪಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಬಿಟ್ಕೊಡುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಇದರ ನಡುವೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಮತ್ತೊಂದು ಕಡೆ ಕೆ.ಎನ್. ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರವನ್ನು ಸದನದಲ್ಲಿ ಪ್ರಸ್ತಾವ ಮಾಡಿದ್ರಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವೆಲ್ಲವೂ ಕೂಡ ಕನೆಕ್ಟೆಡ್. ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋ ಉತ್ತರ ಕೊಡುತ್ತೆ. ಸುಮ್ಮನೆ ಹೇಳ್ತಿಲ್ಲ, ಇದನ್ನೆಲ್ಲ ನಾನು ಸುಮ್ಮನೆ ಕತೆ ಹೇಳ್ತಾ ಇಲ್ಲ. ಆ ವಿಡಿಯೋ ನೋಡಿದ ಕೂಡಲೇ ನೀವೇ ಹೇಳ್ತೀರಿ ಹೌದು. ನೋಡಿ, ಕೆ.ಎನ್. ರಾಜಣ್ಣ ಅವ್ರ ವಿಚಾರ, ನಾನು ಹೇಳೋದಲ್ಲ, ಹನಿ ಟ್ರ್ಯಾಪ್ ವಿಚಾರ ಅವರು ಸದನದಲ್ಲಿ ಪ್ರಸ್ತಾವ ಮಾಡಿದ್ದು. ಅದು ಈಗ CID ತನಿಖೆ ಕೊಟ್ಟರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು. ಸೊ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಡಿ.ಕೆ. ಶಿವಕುಮಾರ್ ಅವ್ರ ನಡುವೆ ಸಹಜವಾಗಿ ಬಹಳ ಹಳೆ ಸಂಬಂಧ. ಆದರೆ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ಲಿ ಕಾದಿರೋರು, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ಲಿ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಪ್ರಯತ್ನ ಅಂದರೆ ಸಾಮಾನ್ಯ ಅಲ್ಲ ಬಿಡಿ. ನೋಡಿ, ಕಾಂಗ್ರೆಸ್ನಲ್ಲಿ ನಾನು ನೋಡಿದಂತೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರಷ್ಟು ಪ್ರಯತ್ನ ಮಾಡಿದಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಹಾಗೂ ಅಷ್ಟೆಲ್ಲ ಪ್ರಯತ್ನ ಮಾಡಿಯೂ ಫೇಲ್ ಆಗಿ ಉಳಿದವರು ಡಿ.ಕೆ. ಶಿವಕುಮಾರ್. ಇವತ್ತಿನ ಈ ಕ್ಷಣಕ್ಕೂ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಿಲ್ಲ. ಬಹುಶಃ ಮುಖ್ಯಮಂತ್ರಿ ಆಗದೆ ಹಾಗೆ ಉಳಿದು ಬಿಡ್ಬೋದು, ಯಾರಿಗೆ ಗೊತ್ತು, ವಿ ಡೋಂಟ್ ನೋ. ರಾಜಕಾರಣದ ಸಾಧ್ಯತೆಗಳು, ಆಯಾಮಗಳು, ಇದು ಒಂದು ಆಯಾಮ. ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ಆ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳಿದ್ದು. ಸೊ ಯಾಕಂದ್ರೆ ಈ ವಿಡಿಯೋಗೆ ಡೈರೆಕ್ಟಾಗಿ ಕನೆಕ್ಟೆಡ್ ಆಗಿರುವಂಥದ್ದು ವಿಚಾರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕನೆಕ್ಷನ್ ಅಂತ ಹೇಳಿದೆ. ಹಾಗೆ ನರೇಂದ್ರ ಮೋದಿ ಅವರಿಗೂ ಕನೆಕ್ಟೆಡ್. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಎಂತೆಂಥ ವಿಚಾರಗಳನ್ನು ಕೂಡ ಬಹಳ ಸರಳವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ, ಮೊನ್ನೆ ನಾ ಪರಿಷತ್ತಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ನಿಂತ್ಕೊಂಡು ರವಿಕುಮಾರ್ ಅವರು, ಕೆಲವರೆಲ್ಲ BJP ನಾಯಕರೆಲ್ಲ ಕಾಲೆಳಿತಾ ಇದ್ರು. ಏನು ಬಹಳ ಪ್ರಸನ್ನವದನರಾಗಿ ಮಾತನಾಡ್ತಾ ಇದ್ದೀರಿ, ಇವತ್ತು ಬಹಳ ಹ್ಯಾಪಿ ಮೂಡಲ್ಲಿದ್ದೀರಿ, ಭಾರಿ ಖುಷಿಯಾಗಿ ಉತ್ತರ ಕೊಡ್ತಾ ಇದ್ದೀರಿ, ಏನಾದ್ರು ಶುಭ ಸುದ್ದಿ ಬಂದಿದೆಯಾ, ಶುಭ ಮುಹೂರ್ತ ಬಂದಿದೆಯಾ ಅಲ್ಲಿ ಕಾಲೆಳಿತಾ ಇದ್ರು. ಅಂದರೆ ಮುಖ್ಯಮಂತ್ರಿ ಆಗೋ ಟೈಮ್ ಏನಾದರೂ ಬಂದಿದೆಯಾ ಅನ್ನೋ ಅರ್ಥದಲ್ಲಿ ಕಾಲೆಳಿತಾ ಇದ್ರು. ಆಗ ಏನಂದ್ರು ಗೊತ್ತಾ ಡಿ.ಕೆ. ಶಿವಕುಮಾರ್ ಅವರು,
ಬಹುಶಃ ಯಾರು ಆ ಮಾತಾಡ್ಲಿಕ್ಕಿಲ್ವೇನೋ, ಅವರು ಅಷ್ಟು ಲೈಟರ್ ವೇ ಅಲ್ಲಿ ಅದನ್ನು ಮಾತಾಡ್ಬಿಟ್ರು. ಏನಂದ್ರು, ನೀವೇ ನನ್ನ ತಿಹಾರ್ ಜೈಲಿಗೆ ಕಳಿಸ್ಬಿಟ್ಟು ನೀವೇ ಕೇಳ್ತಾ ಇದ್ದೀರಲ್ಲಪ್ಪ ಯಾವ ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನೋಡಿ, ಡಿ ಕೆ ಶಿವಕುಮಾರ್ ಅವರು ಅಪೋಸಿಷನ್ಲಿದ್ದಾಗ KPC ಅಧ್ಯಕ್ಷರಾಗಿದ್ರಲ್ಲ ಚುನಾವಣೆಗೂ ಮೊದಲು, ಆಗ ಇಷ್ಟು ಲೈಟರ್ ವೇ ಅಲ್ಲಿ ಅದನ್ನು ತಗೋತಾ ಇರಲಿಲ್ಲ. ಅವರಿಗೆ ಬಹಳ ಘಾಸಿ ಮಾಡಿತ್ತು ಅವರ ತಿಹಾರ್ ಜೈಲಿನ ವಾಸ. ಇವತ್ತಿಗೂ ಆ ಗಾಯ ಇದೆ. ಆದರೆ ಅಟ್ಲೀಸ್ಟ್ ಅವರು ಅದನ್ನು ಓಪನ್ ಆಗಿ ಮಾತಾಡುವಾಗ ಆಗಿದ್ದಾರೆ. ಅವಾಗ ಅದನ್ನ ಹಾಗೆ ಮಾತನಾಡುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಒಮ್ಮೆ CP ಯೋಗೇಶ್ವರ್ ಅವರು ಆಗ BJPಯಲ್ಲಿ ಇದ್ರು, ಇನ್ನು ಈಗ ಮೊನ್ನೆ ಅವರು ಬೈ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ಗೆ ಹೋಗಿದ್ರು. ಆಗ ಅವರು ಒಂದ್ಸತಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸುವಾಗ ತಿಹಾರ್ ಜೈಲ್ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕೆಲವು ಕಮೆಂಟ್ ಮಾಡಿದ್ರು. ಆ ಪ್ರಶ್ನೆಯನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿರಲಿಲ್ಲ. ನಾವು ಆ ಪ್ರಶ್ನೆ ಕೇಳಲಿಕ್ಕೆ ಹೋದ್ರೆ ಎದ್ದು ಹೋಗ್ತಾ ಇದ್ರು ಡಿ ಕೆ ಶಿವಕುಮಾರ್. ಅದ್ರ ಬಗ್ಗೆ ಅವರು ಮಾತಾಡ್ತಾನೆ ಇರಲಿಲ್ಲ. ಹೀಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲ್ ಬಗ್ಗೆ ಅಷ್ಟು ಲೈಟರ್ ವೇಲ್ ಮಾತಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಮಾತನಾಡಿದ್ರು. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ವಿಡಿಯೋ ಇದೆಯಲ್ಲ, ಈಗ ನಾನು ನಿಮ್ಮ ಎದುರುಗಡೆ ಪ್ಲೇ ಮಾಡುವಂತಹ ವಿಡಿಯೋ, ಈ ವಿಡಿಯೋ ಡಿ ಕೆ ಶಿವಕುಮಾರ್ ಅವರು ಒಳಗೆ ಏನೇ ಅಗಾಧವಾದ ಭಾರ ಇದ್ರೂ ಕೂಡ ಹೊರಗೆ ಹ್ಯಾಕ್ ಕಾಣಿಸ್ಕೋತಾ ಇದ್ದಾರೆ, ಅದು ತೋರಿಕೆಗೋ ವಾಸ್ತವವೋ ಕೃತಕವೋ ನಾಟಕವೋ ನಮಗೆ ಗೊತ್ತಿಲ್ಲ, ಅಥವಾ ಅದೇ ಅವರ ನಿಜವಾದ ವ್ಯಕ್ತಿತ್ವವು, ವಿ ಡೋಂಟ್ ನೋ. ಬಟ್ ಹಾಗಿದ್ದಾರೆ ಡಿ ಕೆ ಶಿವಕುಮಾರ್. ಏನಿದೆ ಈ ವಿಡಿಯೋದಲ್ಲಿ ಅಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಎಷ್ಟು ಜನರ ಜೊತೆ ಗುದ್ದಾಟಕ್ಕೆ ಬಿದ್ದಿರ್ತಾರೆ, ಫೈಟಿಗೆ ಬಿದ್ದಿರ್ತಾರೆ. ಹಾಗಿದ್ದು ಕೂಡ ಎದುರುಗಡೆ ಸಿಕ್ಕಾಗ ಅವ್ರ ಜೊತೆ ಹ್ಯಾಗ್ ನಗ್ನಗ್ತಾ ಮಾತಾಡ್ತಿರ್ತಾರೆ. ಅಂದ್ರೆ ನನಗೆ ರಾಜಕಾರಣಿಗಳ ವಿಚಾರದಲ್ಲಿ ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಹ್ಯಾಗ್ ಸಾಧ್ಯ ಅಂತ ಹೇಳಿ ಆ ಥರ ಶರಂಪರ ಜಗಳ ಆಡಿ, ಆ ಥರ ಕಿತ್ತಾಡ್ಕೊಂಡು, ಆ ರೀತಿ ಎಕ್ಸ್ಪೋಸ್ ಮಾಡಿ, ಏಕವಚನದೆಲ್ಲ ಬೈದಾಡ್ಕೊಂಡು, ಕಡೆಗೆ ಅಕ್ಕಪಕ್ಕ ಕೂತಾಗ ಎಲ್ಲವನ್ನೂ ಮರೆತ ಹಾಗೆ, ಜಗತ್ತನ್ನೇ ಮರೆತ ಹಾಗೆ ಮಾತನಾಡ್ತಾ ಇರ್ತಾರಲ್ಲ, ಅದು ನಗ್ನಗ್ತಾ ತಮಾಷೆ ಮಾಡ್ಕೊಂಡು ಹ್ಯಾಕ್ ಸಾಧ್ಯ ಇದು ಅನ್ನಿಸ್ತಾ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಮಾಡಿರುವಂಥ ವಿಡಿಯೋ. ಆ ರೀತಿಯೇ ಸಿದ್ದರಾಮಯ್ಯವ್ರ ಜೊತೆ ನಗ್ನಗ್ತಾ ಮಾತಾಡ್ತಾ ಇರೋದು, ಏನೋ ಅವರೇ ಜೋಕ್ ಕಟ್ ಮಾಡಿಬಿಟ್ಟು ಕಾಲೆಳೆಯೋದು, ಸಿದ್ದರಾಮಯ್ಯವರ ಕೈ ಹಿಡ್ಕೊಂಡು ಮಾತಾಡ್ಸೋದು, ಆ ಜೋಕ್ ಮಾಡುವಾಗ ನಗ್ನಗ್ತಾ. ಅದೇ ರೀತಿ ಪರಮೇಶ್ವರ್ ಅವ್ರ ಜೊತೆ, ಪರಮೇಶ್ವರ್ ಅವ್ರದಂತೂ ಬಹಳ ರೀಸೆಂಟ್ ವಿಡಿಯೋ, ನೀವು ನೋಡಿದ್ರಿ, ಬಹಳ ವೈರಲ್ ಆಗಿತ್ತು. ಪೇಪರ್ ಎಲ್ಲ ಅಡ್ಡ ಇಟ್ಕೊಂಡು ಮಾತನಾಡೋದು, ಆಯ್ತಾ. ಸೊ ಆ ರೀತಿ ಪರಮೇಶ್ವರ್ ಅವ್ರ ಜೊತೆನೂ ಒಂದು ಕನೆಕ್ಷನ್. ಬಹುಶಃ ಹನಿ ಟ್ರ್ಯಾಪ್ ವಿಚಾರನೆ ಮಾತನಾಡಿದ್ರೆ ಏನೋ ಗೊತ್ತಿಲ್ಲ, ಹಣ್ಣು ಅವ್ರು ಕಾಲೆಳೆಯುವಾಗ ಲೈಟರ್ ವೇಯಲ್ಲಿ ಎಲ್ಲ ವಿಚಾರನೂ ಮಾತಾಡ್ತಾರೆ. ತಿಹಾರ್ ಜೈಲ್ದೆ ಮಾತಾಡಿದ್ಮೇಲೆ ಇದ್ಯಾವ ದೊಡ್ಡ ವಿಷಯ. ಅದೇ ರೀತಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದಾಗ ಆ ರೀತಿ ನಗ್ನಗ್ತಾ ಮಾತಾಡಿದ್ದು ನೋಡಿ, ಎಷ್ಟೆಲ್ಲ ಉದಾಹರಣೆಗಳಿದೆ ಅಂತ ಹೇಳಿ. ಹೀಗೆ ಇನ್ನೂ ಹಲವಾರು ಜೊತೆ ಈ ರೀತಿಯ ರಾಜಕೀಯ ವೈಷಮ್ಯವನ್ನ ಯಾರ್ಯಾರ ಜೊತೆ ಇದೆ ಅಂತ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಅವರೆಲ್ಲರ ಜೊತೆಯೂ ಕೂಡ ಬಹಳ ನಗ್ನಗ್ತಾ ಮಾತಾಡ್ತಾ ಇರುವಂಥದ್ದು. ಅದರ ಒಂದು ಸಣ್ಣ ತುಣುಕು ತೋರಿಸ್ಬಿಡ್ತೀನಿ, ನೋಡ್ಬಿಡಿ. ಆಮೇಲೆ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ಏನು ಮೆಸೇಜ್ ಕೊಡ್ತಾ ಇದೆ, ಏನು ಪ್ರಶ್ನೆ, ಏನು ಉತ್ತರ, ಆಮೇಲೆ ನೋಡಿ. ಇವರಿಬ್ಬರು ಸಹ ಸಿದ್ದರಾಮಯ್ಯವ್ರು CM ಕುರ್ಚಿ ಬಿಟ್ಟರೆ ನಾನೇ CM ಆಗಬೇಕು ಅಂತ ಇರೋರು. ಆದರೆ ಎಲ್ಲ ಮರೆತು ಎಂಥ ನಗು, ಎಂಥ ಮಾತು, ಎಂಥ ಖುಷಿ. ಇನ್ನು ಈ ಕಡೆ ಯಾವ CM ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೋ ಅದೇ ಕುರ್ಚಿಯನ್ನು ಬಿಟ್ಟು ಕೊಡೋದು ಸಿದ್ದರಾಮಯ್ಯವ್ರ ಜೊತೆ ಕೈ ಇಟ್ಕೊಂಡು ಎಂಥ ಮಾತುಕತೆ ನೋಡಿ, ಎಂಥ ಮಾತುಕತೆ. ಅಬ್ಬಾಬಾಬಾ. ಈ ಕಡೆ ನರೇಂದ್ರ ಮೋದಿ ಅವರು ನೋಡಿದ್ರಲ್ವಾ. ಎಸ್, ಇದು ಡಿ ಕೆ ಶಿವಕುಮಾರ್ ಅವ್ರ ಸ್ಪೆಷಾಲಿಟಿ. ಇದು ನೋಡಿ, ಮೊನ್ನೆ KN ರಾಜಣ್ಣವ್ರ ಮಗ ರಾಜೇಂದ್ರ ಅವರು ಈ ಕೊಲೆ ಪ್ರಯತ್ನ ನಡೀತು ಅಂತ ಒಂದು ದೂರು ಕೊಟ್ರಲ್ಲ, ಆಗ್ಲೂ ಕೂಡ ಕೆಲವರೆಲ್ಲ ಅದನ್ನು ಚರ್ಚೆ ಮಾಡ್ತಾ ಇದ್ರು. ಮಹಾನಾಯಕ ಇದ್ರ ಹಿಂದಿದ್ದಾರಂತೆ ಅಂತ ಹೇಳಿ. ಉಳಿದದ್ದೇನೇ ಇರಲಿ, ಬೇರೆಲ್ಲ ಪ್ರಕರಣಗಳಲ್ಲಿ ಅವ್ರ ಪಾತ್ರ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಯಾರೇ ಆಗಲಿ, ಈಗ ಮಹಾನಾಯಕ ಅಂತ ಯಾರಿಗೆ ಹೇಳ್ತಿದಾರಲ್ಲ, ಅವರು ಆ ರೀತಿಯ ಕೃತ್ಯಕ್ಕೆ ಈ ಕಾಲಘಟ್ಟದಲ್ಲಿ ಕೈ ಹಾಕುವಂಥ ವ್ಯಕ್ತಿತ್ವ ಅಲ್ಲ, ಈಗಂತೂ ಇಲ್ಲ. ಐ ಡೋಂಟ್ ನೋ ಅಬೌಟ್ ಹಿಸ್ ಅರ್ಲಿಯರ್ ಡೇಸ್. ಈಗ ಕೆಲವರೆಲ್ಲ ಹೇಳ್ತಾರಲ್ಲ, ಮಾತೆತ್ತಿದ್ರೆ CT ರವಿ ಹೇಳ್ತಾ ಇದ್ರಲ್ಲ. ನಿಮಗೊಂದು ಹೇಳ್ತೀನಿ, CT ರವಿ ಹಾಗೂ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ನಡೆದಂಥ ಒಂದು ಘಟನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲೇ ಬೆಂಗಳೂರಿನ ಹೊರವಲಯದಲ್ಲೇ ಒಂದು ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ. CT ರವಿ ಅವರು ಬಂದಿದ್ರು, ಬಹಳಷ್ಟು ಜನ ರಾಜಕೀಯ ನಾಯಕರು ಬಂದಿದ್ರು. CT ರವಿ ಅವರು ಬಂದಿದ್ರು. CT ರವಿ ಅವರು ವೇದಿಕೆ ಮೇಲೆ ಹೋಗಿ ವಧುವರರಿಗೆ ಶುಭಾಶಯನ ತಿಳಿಸಿ ಕೆಳಗೆ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಕರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಈ ಕಡೆ CT ರವಿ ಅವರು ಕೆಳಗೆ ಇಳಿತಾ ಇದ್ದಾರೆ, ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ಹೋಗ್ಬೇಕಿದ್ದಂಥ ಡಿ ಕೆ ಶಿವಕುಮಾರ್ ಅವರು CT ರವಿ ಅವ್ರನ್ನ ನೋಡಿ ಅವಾಗ ಏನಾಗಿರುತ್ತೆ ನಿಮ್ಗೆ ಹೇಳ್ತೀನಿ. ಕೆಲವು ಆ ದಿನಗಳಲ್ಲಿ, ಆ ಹಿಂದಿನ ದಿನಗಳಲ್ಲಿ ಏನಾಗಿರುತ್ತೆ, ಹಲವು ಸಂದರ್ಭಗಳಲ್ಲಿ CT ರವಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತಲಿ ಪದೇ ಪದೇ ವಾಗ್ದಾಳಿ ಮಾಡಿರ್ತಾರೆ.
ಮಾತೆತ್ತಿದ್ರೆ ಅದನ್ನ ಹೇಳಿರ್ತಾರೆ, ಹಲವು ಬಾರಿ ಆ ಟೀಕೆ ಮಾಡಿರ್ತಾರೆ. ಅದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕಿವಿಗೂ ಬಿದ್ದಿರುತ್ತೆ. ಅದನ್ನ ಹಲವು ಪತ್ರಕರ್ತರು ಅದನ್ನ ಹಲವು ಬಾರಿ ಆ ಪ್ರಶ್ನೆ ಕೂಡ ಅವ್ರು ಎದುರಿಸಿದ್ರು. ಅದೇ ಪ್ರಶ್ನೆ ಚರ್ಚೆ ನಡೀತಿದ್ದಂಥ ಕಾಲಘಟ್ಟದಲ್ಲೇ ಈ ಮದುವೆ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಒಳಗೆ ಬರ್ತಾ ಇದ್ದಾರೆ. ಈ ಕಡೆಯಿಂದ ಸಿ ಟಿ ರವಿ ಅವರು ಸ್ಟೇಜ್ ಕೆಳಗೆ ಇಳಿತಾ ಇದ್ದಾರೆ. ಯಾವಾಗ ಸಿ ಟಿ ರವಿ ಅವ್ರನ್ನ ಡಿ ಕೆ ಶಿವಕುಮಾರ್ ನೋಡಿದ್ರು, ನೋಡಿ ಎಷ್ಟರ ಮಟ್ಟಿಗೆ ರಾಜಕೀಯ ವಾಕ್ಸಮರ ನಡೀತಾ ಇದ್ದಂಥ ಕಾಲ, ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಸಿ ಟಿ ರವಿ ಅವರು ಹುಡ್ಕೊಂಡು ಹೋಗ್ತಾರೆ. ಸಿ ಟಿ ರವಿ ಅವರು ಡಿ ಕೆ ಶಿವಕುಮಾರ್ ಅವರು ನೋಡ್ತಾರೆ, ಆದರೆ ನೋಡದೇ ಇರೋ ರೀತಿಯಲ್ಲಿ ಆ ಕಡೆ ತಿರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಯಾಕೆ ಬೇಕು ಅಂತ ಹೇಳಿ, ಏನು ಒಂದೇ ಪಾರ್ಟಿ ಅಲ್ಲ ಮತ್ತೊಂದಲ್ಲ, ಅವ್ರು ಸ್ವಲ್ಪ ಸೈದ್ಧಾಂತಿಕವಾಗಿ ಬೇರೆ ನಿಲುವನ್ನೇ ಹೊಂದಿರುವಂಥವ್ರು. ಸೊ ಬೇಡ ಅನ್ಲಿ, ಸಾಹಸ ಬೇಡ ಅನ್ಲಿ ಆ ಕಡೆ ಹೋಗ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಬೆನ್ನಟ್ಕೊಂಡು ಹೋಗ್ತಾರೆ. ಬೆನ್ನಟ್ಕೊಂಡು ಹೋಗಿ ಎದುರಿಗೆ ನಿಂತು ಕೈ ಹಿಡ್ಕೊತಾರೆ. ಸಿ ಟಿ ರವಿ ಅವ್ರದ್ದು ಕೈ ಹಿಡ್ಕೊಂಡು ಹೇಳ್ತಾರೆ, ರವಿ ನಾನು ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ ಹೇಳ್ತಾರೆ. ಸಿ ಟಿ ರವಿ ಅವ್ರ ಎದುರುಗಡೆ ಹೋಗಿ ಅವ್ರು ಕೈ ಇಟ್ಕೊಂಡು ಯಾವ ಟೀಕೆಯನ್ನ ಸಿ ಟಿ ರವಿ ಅವ್ರು ಮಾಡ್ತಾ ಇದ್ರು ಅದೇ ಮಾತನ್ನ ಸಿ ಟಿ ರವಿ ಅವ್ರು ಕೈ ಇಟ್ಕೊಂಡು ಹೇಳ್ತಾರೆ. ನೋಡಿ ಹೇಗಿರುತ್ತೆ ಅಂತ. ಸಿ ಟಿ ರವಿ ಅವರು ಏನ್ ರಿಯಾಕ್ಟ್ ಮಾಡಬೇಕು ಗೊತ್ತಾಗಿಲ್ಲ, ಅವ್ರು ರಕ್ಬಿಟ್ಟು ಹೋದ್ರು ಮುಂದೆ. ದಟ್ಸ್ ಡಿಫ್ರೆಂಟ್. ಆದ್ರೆ ಈ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇರಬಲ್ಲರು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನೋಡಿ ಈ ವಿಡಿಯೋದಲ್ಲೂ ಕೂಡ ನೀವು ನೋಡಿದಿರಿ, ಹಲವು ರಾಜಕೀಯ ನಾಯಕರ ಜೊತೆ ದಿನಾ ಬೆಳಗ್ಗೆ ಎದ್ರೆ ಯಾರ ಜೊತೆ ಬಡದಾಡ್ತಿರ್ತಾರೋ ಅವ್ರ ಜೊತೆಯೇ ಕೆಲವು ಸಂದರ್ಭಗಳಲ್ಲಿ ಎದುರಾದಾಗ ಅಕ್ಕಪಕ್ಕ ಕೂತಾಗ ಹ್ಯಾಗ್ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ವ್ಯೂ ಇಂದಾನೇ ನೋಡಿ, ನೀವು ಅವರ ಆಯಾಮದಿಂದ ನೋಡಿ, ಉಳಿದೆಲ್ಲ ಮರ್ತಿಬಿಡಿ. ಡಿ ಕೆ ಶಿವಕುಮಾರ್ ಅವ್ರು ಹೆಂಗ್ ಥಿಂಕ್ ಮಾಡಿದ್ದಾರೆ ಅಂತ ನೋಡಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ದೃಷ್ಟಿಕೋನದ ಪ್ರಕಾರ ನನಗೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡ್ತಾ ಇಲ್ಲ, ನಾ ಇಷ್ಟೆಲ್ಲ ಮಾಡಿದ್ರು ನಂಗೆ ಬಿಟ್ಕೊಡ್ತಾ ಇಲ್ಲ, ನಾನು KPCC ಅಧ್ಯಕ್ಷ, ಸಾಂಪ್ರದಾಯಿಕವಾಗಿ ನಾನೇ ಆಗ್ಬೇಕಿತ್ತು ಮುಖ್ಯಮಂತ್ರಿ, ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾ ಇಲ್ಲ. ಈ ರೀತಿ ಇದೆ. ನಾನು KPCC ಅಧ್ಯಕ್ಷ, ಈಗ ಹಿಂದೆ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್, ಈಗ ಅವ್ರು ನನಗೆ ಅಡ್ಡ ಆಗಿ ನಿಂತಿದ್ದಾರೆ. ಅವರ ವ್ಯೂ ನಾ ಹೇಳ್ತಿರೋದು. ಡಿ ಕೆ ಶಿವಕುಮಾರ್ ಅವ್ರ ವ್ಯೂ ಪಾಯಿಂಟ್ ಒಬ್ಬೊಬ್ರದ್ದು ಒಂದೊಂದಿರುತ್ತೆ, ಬೇರೆಯವ್ರದ್ದು ಬೇರೆ ರೀತಿಯಲ್ಲೇ ಇರುತ್ತೆ, ಜನಸಾಮಾನ್ಯರದ್ದೇ ಒಂದು ರೀತಿ ಇರುತ್ತೆ, ಸಿದ್ದರಾಮಯ್ಯವ್ರ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ, ಪರಮೇಶ್ವರ್ ಅವ್ರು ಬೇರೆ ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರ ವ್ಯೂ ಪಾಯಿಂಟ್ ಇಂದ ಈ ರೀತಿ ಇದೆ, ಹೌದಾ? ಹಾಗಿದ್ದು ಕೂಡ ಇನ್ನು ಮೋದಿಯವ್ರ ಬಗ್ಗೆ ಏನಿರ್ಬೋದು ಅವ್ರ ಮನಸ್ಸಲ್ಲಿ, ಅಷ್ಟೆಲ್ಲ ಇದ್ದಾಗ್ಯೂ ಕೂಡ ಅವರು ಎದುರುಗಡೆ ಹೋದಾಗ ಅದೆಲ್ಲ ಬಿಟ್ಟಾಕಿ ಅದೇನೋ ಜೋಕಟ್ ಮಾಡಿ ನಗಸಿ ನಗಾಡ್ಕೊಂಡು ಬರ್ತಾರಲ್ಲ ನೋಡಿ. ಅಂದ್ರೆ ರಾಜಕಾರಣದಲ್ಲಿ ಎಲ್ಲವನ್ನ ಮೀರಿ ಇದನ್ನೊಂದು ಮೇಂಟೈನ್ ಮಾಡೋದಿದೆಯಲ್ಲ, ಇದು ಸಾಮಾನ್ಯ ಅಲ್ಲ, ಅದಕ್ಕೆ ಬೇರೆದೇ ಬೇಕು. ಹಾಗೂ ಅದು ಡಿ ಕೆ ಶಿವಕುಮಾರ್ ಅವರು ಇಲ್ಲೇ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಅಲ್ವಾ? ಡಿ ಕೆ ಶಿವಕುಮಾರ್ ಅವರ ಒಳಗೆ ನೋಡಿ ಉಳಿದಿದ್ದೇನೇ ಇರಲಿ, ರಾಜಕಾರಣವನ್ನು ಮೀರಿ ಎದುರಿಗೆ ಯಾರೊಬ್ರು ಬಂದಾಗ ನಗುತ್ತಾ ನಗಿಸುತ್ತಾ ಎಲ್ಲವನ್ನು ಮರೆತು ಮಾತನಾಡುವಂಥ ಆ ವ್ಯಕ್ತಿತ್ವ, ಆ ಭಾವನೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.